ಲಂಕೇಶ್ ಪತ್ರಿಕೆ ದಿನದಲ್ಲಿ ನನ್ನ ಗೆಳತಿ ರೇಖಾ ಇದ್ದಾರೆ. ಕ್ರಿಟಿಕ್ ಎಲ್ಲ ವಿಮರ್ಶೆ ಎಲ್ಲ ಬರೀತಾ ಇದ್ವಿ, ತುಂಬಾ ಸವಿ ನೆನಪುಗಳಿತ್ತು. ನನಗೆ ಇನ್ನೊಂದು ನನ್ನ ಹೀರೋ ನಮ್ಮ ರಾಜನ್ ಬಾಬು ಸರ್ ಅಂತೂ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಮೇರು ರತ್ನ ಸರ್. ನಿಮ್ಮ ಉಪಸ್ಥಿತಿಗೆ ಧನ್ಯವಾದ ಸರ್. ತುಂಬಾ ಜನ ಸಾಧಕರಿದ್ದಾರೆ, ಇಲ್ಲಿ ತುಂಬಾ ಜನ ಸಾಧಕರಿದ್ದಾರೆ. ಚಂದು, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ನೀನು. ನಿನ್ನ ಹೆಸರು ಒರಿಜಿನಲ್ ಹೆಸರೇ ಮರ್ತೋಗಿದೆ. ನಾನು ಫಸ್ಟ್ ನಂಗೆ ತುಂಬಾ ಹೆದರಿಕೆ ಇತ್ತು. ನಾನಂತೂ ನನ್ನೇನು ಕೇಳಿಲ್ಲ. ನನ್ನ ಹಿತೈಷಿಗಳು ಮತ್ತೆ ಸಮಾಜಮುಖಿಯಾಗಿದ್ರು, ಈ ಸಬ್ಜೆಕ್ಟ್ಗೆ ನ್ಯಾಯ ಸಿಗಬೇಕು ಅಂತ. ನಾನು ಅದನ್ನೇ ಹೇಳಿದೆ. ಒಂದು ಕಾಸ್ ಬಿ ಟಿ ಲಲಿತಾ ನಾಯಕ್ ಲಂಕೇಶ್ ಬಳಗದಲ್ಲಿ ಇದ್ದಂಥವ್ರು, ಅದೇ ಸಮಾಜದ ಹೆಣ್ಮಗಳು. ಒಂದು ಸಮಸ್ಯೆನ ಹೇಳೋದು ಬೇರೆ, ಸಮಸ್ಯೆಗೆ ಒಂದು ಪರಿಹಾರ ನಾವು ಹೇಳೋದು ಬೇರೆ. ಅದನ್ನು ಅನುಷ್ಠಾನ ಮಾಡೋಕ್ಕಾಗತ್ತಾ ಅನ್ನುವ ನಿಟ್ಟಿನಲ್ಲಿ ಸಮಾಜಕ್ಕೆ ಪ್ರೇರಣೆ ಆಗತ್ತಾ ಅಂತ. ಆ ನಿಟ್ಟಿನಲ್ಲಿ ನನ್ನ ಮನಸ್ಸಲ್ಲಿ ಈ ಚಿತ್ರಕ್ಕೆ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ 15ನೇ ತಾರೀಕು ಶೂಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನಂತೂ ನೋಡ್ರಿ ದಯವಿಟ್ಟು ನನ್ನನ್ನು ಆಚೆ ಇಟ್ಬಿಡಿ ಅಂತ ಹೇಳಿ. ಆಮೇಲೆ ಅವ್ರ ಅಷ್ಟು ಆತ್ಮೀಯತೆ ಎಲ್ಲ ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಆ ಸಲಿಗೆಯಿಂದ. ಆಮೇಲೆ 16ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಬಂತು. ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ವಕ್ತಾರರು ನಾನು ಮದನ್ಜಿ ಇಲ್ಲಿದ್ದಾರೆ. ಎಷ್ಟು ಒತ್ತಡ ಇರುತ್ತೆ ಅಂದ್ರೆ ನಾನಾಗಿರ್ಲಿಲ್ಲ, ಸತ್ಯ ಹೇಳ್ತೀನಿ. ಗೌಡ್ರು ನಿಜವಾಗ್ಲೂ ಎಲ್ಲರ ಕೈಲಿ ಆಕ್ಟಿಂಗ್ ಅನ್ನ ಮೊದಲನೇ ಶಾರ್ಟೇ ಬೀದಿಲಿ. ನನ್ಗೆ ಆಕ್ಟಿಂಗ್ ಸಿನಿಮಾ ಟಿವಿ ಲೋಕ ಬೇರೆ, ಆ ಕ್ಯಾಮ್ರಾ ಬೇರೆ, ಆ ಫೀಲ್ಡೇ ಬೇರೆ. ಇಲ್ಲಿ ಕ್ಯಾಮ್ರಾನೇ ಮಾತಾಡ್ತಿರುತ್ತೆ, ಕ್ಯಾಮ್ರಾಮನ್ ಇರ್ತಾರೆ, ಸಹ ಕಲಾವಿದರು ಇರ್ತಾರೆ, ಡೈರೆಕ್ಟರ್ ಇರ್ತಾರೆ. ನಾನಂತೂ ನಾನು ಹೇಳಿದೆ, ತೇಜಸ್ವಿನಿ ಗೌಡ ಇಲ್ಲಿಲ್ಲ ಮೊದಲು. ಮತ್ತೆ ನಾವೆಲ್ಲ ಒಂದೇ ಕಡೆ ಉಳ್ಕೊಂಡ್ವಿ, ಬೇರೆ ಕಡೆ ಅವರು ಇದೆಲ್ಲ ಮಾಡಿದ್ರು. ನನ್ನ ಕಲಾವಿದ್ರ ಜೊತೆನೆ ಉಳ್ಕೊಂಡ್ವಿ. ನಾವು ಮಕ್ಕಳ ತರ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಒಂದು ಟೀಮ್ ವರ್ಕ್ ಅಲ್ಲಿ ಮಾಡಿದ್ವಿ. ಏನ್ ಸಿಗುತ್ತೋ ಏನ್ ಸಿಗಲ್ವೋ ತಿನ್ನಕ್ಕೆ ಮಾಡಕ್ಕೆ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ. ಕೃಷ್ಣೇಗೌಡರು ನಿಜವಾಗ್ಲೂ ನಮ್ಮೆಲ್ಲರ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾವನ್ನ, ಅವ್ರ ನಂಬಿಕೆಯಿಂದ ಇದು ಸಿನಿಮಾ ಆಗಿದೆ. ನನ್ನ ಬಗ್ಗೆ ನಾನು, ಬೇರೆ ಕಲಾವಿದರಂತೂ ನುರಿತ ಕಲಾವಿದರಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಒಂದು ಅರ್ಥಪೂರ್ಣವಾದಂತ, ಸಮಾಜಕ್ಕೆ ಸಹಾಯವಾಗುವಂತಹ, ನಾವೆಲ್ಲರೂ ಮಾಡಲೇಬೇಕಾಗಿರ್ತಕ್ಕಂಥ ಮೂವೀಸ್ ಎಲ್ಲ ಮಟ್ಟಕ್ಕೂ ನೋಡಿದೀವಿ, ಮಾಡಿದೀವಿ. ಬಟ್ ಒಂದಿಷ್ಟು ಸಮಾಜಕ್ಕೆ ಏನೋ ಕೊಡ್ಬೇಕಾಗತ್ತೆ. ಹಿಂದಿನ ಚಿತ್ರಗಳಲ್ಲಿ ಸಂದೇಶ, ಸಮಾಜಕ್ಕೆ ಏನ್ ಸಂದೇಶ ಅಂತಿರ್ತಿತ್ತು. ಸೊ ಇವತ್ತು ಸಮಸ್ಯೆಗಳೇ ಜಾಸ್ತಿ ಆಗತ್ತೆ ಮೂವಿಗಳಿಂದ, ಬಟ್ ಇವತ್ತು ಸಂದೇಶನೂ ಇದೆ. ಚೆನ್ನಾಗಿ ಮಾಡಿದಿರಿ. ಎಲ್ಲ ಕಲಾವಿದರಿಗೂ ನನ್ನ ಅಭಿನಂದನೆಗಳು. ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಕ್ಯಾಮರಾಮನ್, ವಿಶೇಷವಾಗಿ ನಮ್ಮ ಕೈಲಿ ಒಂದು ಶಾರ್ಟ್, ಪಂಚಾಯತಿ ಶಾರ್ಟ್ 20 ಸಲ ರೀಟೇಕ್ ಆಯ್ತು ಬೇರೆ ಏನೋ ಕಾರಣಕ್ಕೆ. ನಾನು ಹೇಳಿದೆ, ಅಷ್ಟು ತಾಳ್ಮೆ ಹೌದಾ ಅಂತ. ಅಂದ್ರೆ ನಾವಾದ್ರಲ್ಲಿ ಆಗದೇ ಇಲ್ಲ ಅಂತೇಳಿ. ಅಂದ್ರೆ ನಿಜವಾಗ್ಲೂ ನಟನೆ ತುಂಬಾ ಕಷ್ಟ. ನನ್ನ ಮೊದಲ ಸಿನಿಮಾ ತುಂಬಾ ಕಷ್ಟ. ಸಿನಿಮಾ ಲೋಕದ ಸಾಧಕರು ಯಾರ್ಯಾರಿದ್ದಾರೆ, ಕಲಾವಿದರು, ತಂತ್ರಜ್ಞರು, ಆಮೇಲೆ ಆ ಕ್ಯೂ ಕೊಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಒಂದು ಮಹಾನ್ ತಪಸ್ಸಿದು. ಒಂದ್ ಒಳ್ಳೆ ಮೂವಿ ಮಾಡಿದ್ದಾರೆ. ಬಟ್ ನೀವೆಲ್ಲ ಹೇಳ್ಬೇಕು, ನಾನು ಮೊದಲೇ ಸಲ ನೋಡಿದ್ದು. ಹಾಗಾಗಿ ನಿಮ್ಮೆಲ್ಲರ ಜೊತೆ ನೋಡೋ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಕೃಷ್ಣೇಗೌಡರಿಗೆ, ತಂಡಕ್ಕೆ ಇನ್ನೂ ಹೆಚ್ಚು ಮೂವಿಗಳಿಂಥದ್ದು ಬರಲಿ. ಇನ್ನಷ್ಟು ಉತ್ಕೃಷ್ಟ ರೀತಿಯಲ್ಲಿ ಕನ್ನಡ ಚಿತ್ರರಂಗ, ಕನ್ನಡದ ಕಾದಂಬರಿಗಳು, ಕನ್ನಡದ ಸಾಹಿತ್ಯ ಇಡೀ ಜಗತ್ತಿನಾದ್ಯಂತ ಛಾಪು ಮೂಡಿಸ್ಲಿ ಅಂತ ಹೇಳಿ. ಒಳ್ಳೇದಾಗ್ಲಿ ಕೃಷ್ಣೇಗೌಡ್ರೆ. ನಿಮ್ಮ ಯಾನ ಹಾಗೆ ಯಶಸ್ವಿಯಾಗಿ ಮುಂದುವರಿಲಿ ಅಂತೇಳಿ ಹಾರೈಸ್ತೀನಿ. ನಮ್ಮ ಅಶೋಕ್ ಕಶ್ಯಪ್ ಇದ್ದಾರೆ. ನಾನು ಇನ್ನೊಂದ್ಸಲ ನೋಡ್ಬೇಕು. ಇವತ್ತು ಬರೀ ನನ್ನ ಮೂವೀಸ್ ಯಾವಾಗ್ಲೂ ಸೀರಿಯಲ್ಸ್ ಅಷ್ಟೇ 2 ಸಲ 3 ಸಲ ನೋಡ್ತೀನಿ. ಏನಕ್ಕಂದ್ರೆ ಫಸ್ಟ್ ಟೈಮ್ ಕತೆ ಅದ್ರ ಮೇಲೆ ಹೋಗಿರುತ್ತೆ, ಕಲಾವಿದರ ಮೇಲೆ. ನಾವು ಈ ಒಂದು ಸಿನಿಮಾಟೋಗ್ರಫಿ, ಆಮೇಲೆ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ನನಗದ್ರಲ್ಲಿ ರುಚಿ ಇದೆ. ನಾನೊಬ್ಬ ಕಲಾ ಅಭಿಮಾನಿ. ಧನ್ಯವಾದ.